ಬೆಳಗಾವಿ ಕಲಾಪದ ಕೊನೆಯ ದಿನ ವಿವಾದಗಳಿಂದನೇ ಕೂತ್ಕೊಂಡಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿಟಿ ರವಿ ಅವರು ನಿಂದಿಸಿದ್ರ, ಸಿಟಿ ರವಿಗೆ ಕೊಲೆಗಡುಕ ಅಂತ ಬೈದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ಮಧ್ಯೆ ವಾರ್ ನಡೆದಿದೆ, ಟಾಕ್ ವಾರ್. ಸಭಾಪತಿಗಳಿಗೆ ದೂರನ್ನ ನೀಡಿದ್ದಾರೆ ಈಗ ಕಾಂಗ್ರೆಸ್ನವರು. ಬೆಳಗಾವಿ ಕಲಾಪದ ಕೊನೆಯ ದಿನ ಅಲ್ಲಿ ಹೋಗಿದ್ಯಾವತಕ್ಕೋಸ್ಕರ ನಿನ್ಮೇಲೆ ಬೆಳಗಾವಿ ಅಧಿವೇಶನನೇ ಮಾಡಕ್ ಹೋಗ್ಬೇಡಿ ನೀವೆಲ್ಲ. ಕಳೆದ 20 ವರ್ಷಗಳಿಂದ ಶಾಸಕನಾಗಿದ್ದೀನಿ, ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಯಾರ ಬಗ್ಗೆನೂ ಆ ರೀತಿ ಅಶ್ಲೀಲ ಪದ ಬಳಸುವಂಥ ಸಂಸ್ಕಾರ ನಂದಲ್ಲ. ಆ ರೀತಿ ಪದವನ್ನು ಬಳಸಿಲ್ಲ. ಯಾಕೆ ಹಾಗೆ ಭಾವಿಸಿದ್ರು ನನಗೆ ಅರ್ಥ ಆಗಲಿಲ್ಲ. ಬಹುಶಃ ಅಮಿತ್ ಶಾ ಅವರ ಹೇಳಿಕೆಯನ್ನು ಹೇಗೆ ತಿರುಚಿ ಕಾಂಗ್ರೆಸ್ಸು ತಿರುಚಿ ಹೇಳಿಕೆ ಕೊಡ್ತಾ ಇದೆ, ಅದೇ ಕೆಲಸವನ್ನು ನನ್ನ ವಿಷಯದಲ್ಲೂ ಮಾಡ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಪಬ್ಲಿಕ್ ಡೊಮೈನಲ್ಲಿ ಇಲ್ಲದೆ ಇರುವಂಥ ಯಾವುದೇ ವಿಷಯಗಳ ಬಗ್ಗೆ ಪ್ರತಿಕ್ರಿಯೆ ನಾನು ಕೊಡೋಕ್ಕೆ ಹೋಗಲ್ಲ. ಇವೆಲ್ಲ ಯಾಕೆ ಹೀಗೆ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾರೋ ಗೊತ್ತಿಲ್ಲ. ನಾನು ಯಾರನ್ನೂ ವ್ಯಕ್ತಿಗತವಾಗಿ ನಿಲ್ಲಿಸಿಲ್ಲ. ಆ ರೀತಿ ನಿಲ್ಲಿಸಿದ್ದೀನಿ ಅಂತ ಹೇಳುವಂಥದ್ದು ಸುಳ್ಳು ಆರೋಪ. ಈಗ ಒಂದು ವಿಷಯ ಏನಂದರೆ, ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಹೇಗೆ ಬದುಕಿದ್ದಾಗ ಅಪಮಾನ ಮಾಡ್ತು ಅನ್ನೋದನ್ನು ಹೇಳಿದ್ದೇನೆ. 52ರ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿದ್ದು ಕಾಂಗ್ರೆಸ್ ಪಾರ್ಟಿ, 54ರ ಉಪಚುನಾವಣೆಯಲ್ಲಿ ಸೋಲಿಸಿದ್ದು ಕಾಂಗ್ರೆಸ್ ಪಾರ್ಟಿ, 56ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನಿಧನರಾದಾಗ ದೆಹಲಿನಲ್ಲಿ 6-3 ಅಡಿ ಜಾಗ ಕೊಡದೆ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಹಾಗೆಯೇ ಅವರ ವಿಮಾನ ಶವ ಸಾಗಣೆ ಮಾಡಲಿಕ್ಕೆ ವಿಮಾನಕ್ಕೂ ಕೂಡ ಬಾಡಿಗೆ ಕೊಡಬೇಕಾದಂಥ ಪರಿಸ್ಥಿತಿ ಬಂತು. ಹಣ ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ಸಾಲ ಪಡೆದು ಹಣ ಕೊಡಬೇಕಾಯಿತು ಅನ್ನೋದನ್ನು ಹೇಳಿದ್ದಾರೆ. ಅಪಮಾನ ಮಾಡಿದ್ದು ಮಾತ್ರ ಅಲ್ಲ, ಅವರಿಗೆ ಯಾವುದೇ ಪ್ರಶಸ್ತಿ ಕೊಡಲಿಲ್ಲ. ನನ್ನ ಸಹೋದರಿ ಶ್ರೀನಿವಾಸ್ ನನ್ನ ಸಂಪರ್ಕದಲ್ಲಿದ್ದರೆ. ಶ್ರೀನಿವಾಸ್, ಈಗ ರೆಕಾರ್ಡ್ ಇದೆಯಾ, ಇದು ಸಾಕ್ಷಿಗಳಿದೆಯಾ, ಅಲ್ಲಿ ಕಡತಗಳಲ್ಲಿ ಏನಾದರೂ ರೆಕಾರ್ಡ್ ಆಗಿದೆಯಾ, ಇದು ಅವ್ರು ಮಾತನಾಡಿರುವಂಥ ಮಾತುಗಳು ಏನಾದರೂ ಇದಾವ, ಅದ್ರ ಬಗ್ಗೆ ಪರಿಶೀಲನೆ ಏನಾದರೂ ನಡೀತಾ ಇದೆಯಾ? ಅರುಣ್, ಹೌದು, ಆ ಸಾಕ್ಷಿ ಇದೆಯಾ ಇಲ್ಲ ಅನ್ನುವಂಥ ಸ್ಪಷ್ಟತೆ ಇಲ್ಲ. ಯಾಕೆಂದ್ರೆ ಸಭಾಪತಿಗಳು ಸದನವನ್ನ ಮುಂದಿಡಿದಂತಹ ನಂತರ ಈ ಒಂದು ವಿಚಾರಗಳು ಆಗಿದ್ದಾವೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಹಾಗಾಗಿನೇ ಸಭಾಪತಿಯವರು ಈಗ ಕಾರ್ಯದರ್ಶಿಗಳು, ವಿಧಾನ ಪರಿಷತ್ನ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿದ್ದಾರೆ. ಆ ಒಂದು ವಿಡಿಯೋ ಫೋಟೇಜ್ ಅನ್ನ ಪರಿಶೀಲನೆ ಮಾಡಿ, ಒಂದ್ ವೇಳೆ ಆ ರೀತಿಯಾಗಿ ಹೇಳಿದ್ದಾರೆ ಅನ್ನುವಂತಹ ಸಾಕ್ಷಿಗಳ ಏನಾದರೂ ಸಿಕ್ಕಿದ್ರೆ ಬಹುಶಃ ಕಾನೂನಾತ್ಮಕವಾಗಿ ಮುಂದಿನ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಸಭಾಪತಿಗಳು ನಿರ್ಧಾರ ಮಾಡ್ತಾರೆ. ಆದ್ರೆ ಸಿಟಿ ರವಿ ಅವರು ಹೇಳುವಂಥದ್ದು, ನಾನು ಆ ರೀತಿ ಪದ ಬಳಕೆ ಮಾಡಿದ್ರೆ ದಾಖಲಾತಿ ತೆಗೆಸಿ ಬೇಕಾದ್ರೆ ನೋಡೋಣ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಹಾಗಾಗಿ ದಾಖಲಾತಿಗಳು ಸಿಕ್ಕಿದ್ರೆ ಮುಂದಿನ ಪ್ರಕ್ರಿಯೆಗಳಾಗುತ್ತೆ ಅಂತ ಅನಿಸುತ್ತೆ. ಮತ್ತೊಂದು, ಸಿಟಿ ರವಿ ಅವರು ಆರೋಪ ಮಾಡ್ತಿರುವಂಥದ್ದು, ನನ್ನ ಮೇಲೆಯೇ ಆರೋಪವನ್ನ ಮಾಡಿದ್ರು, ನನ್ನ ಮೇಲೆ ಕೊಲೆಗಟ್ಟುಗ ಅನ್ನೋ ಪದವನ್ನ ಬಳಸಿದ್ರು ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಹಾಗಾಗಿನೇ ಇಲ್ಲಿ ಯಾವುದೋ ಮಾತುಕತೆಗಳು ಎಕ್ಸ್ಚೇಂಜ್ ಆಗಿದ್ದಾವೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳಿದ್ದಾವ ಯಾರಿಗೂ ಗೊತ್ತಿಲ್ಲ. ಹಾಗಾಗಿನೇ ಈಗ ಸಭಾಪತಿಗಳನ್ನ ಹೇಳಿದಾಗೆ ಸೂಚನೆಯನ್ನ ಕೊಟ್ಟಿದ್ದಾರೆ, ವಿಡಿಯೋ ಪರಿಶೀಲನೆ ಆಗಬೇಕು. ಒಂದ್ ವೇಳೆ ಆ ವಿಡಿಯೋ ಪರಿಶೀಲನೆ ಸಂದರ್ಭದಲ್ಲಿ ಹೌದು ಆ ರೀತಿಯ ಪದ ಬಳಕೆಗಳೇನಾದ್ರೂ ಸಿಟಿ ರವಿ ಅವರು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸಿಕ್ಕಿದ್ರೆ ಬಹುಶಃ ಕಾನೂನಿನ ಕ್ರಮ ಯಾವ ರೀತಿ, ಸದನದ ನಿಯಮಗಳು ಯಾವ ರೀತಿ ಇದೆಯೋ ಅದಂತೆ ನಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿನೇ ಕಾನೂನು ಸಚಿವ HK ಪಾಟೀಲ್ ಅವರು ಕೂಡ ಸಭಾಪತಿಗಳು ಕರೆದು ಮಾತುಕತೆಯನ್ನ ಮಾಡಿದ್ದಾರೆ. ಮುಂದಿನ ಪ್ರಕ್ರಿಯೆಗಳು ಯಾವ ರೀತಿ ಇರಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದೆ. ಈ ಒಂದು ವಿಚಾರವಾಗಿ ಸಿಟಿ ರವಿ ಮೇಲೆ ಆಕ್ಷನ್ ಆಗಲೇಬೇಕು ಅನ್ನುವಂತಹ ಒತ್ತಾಯವನ್ನು, ಆಗ್ರಹವನ್ನು ಮಾಡ್ತಿದ್ದಾರೆ. ಎಲ್ಲದಕ್ಕೂ ಸಾಕ್ಷಿ ಸಿಕ್ಕ ನಂತರ ಒಂದು ಸ್ಪಷ್ಟತೆ ಬರುವಂತಹ ಸಾಧ್ಯತೆ ಇದೆ. ಆ ಸಾಕ್ಷಿಯ ಪರಿಶೀಲನೆಯನ್ನ ವಿಧಾನ ಪರಿಷತ್ನ ಕಾರ್ಯದರ್ಶಿಗಳು ಈಗ ಮಾಡ್ತಿರುವಂತದ್ದು. ಅರುಣ್, ಕೇವಲ ಕಡತಗಳ ರೆಕಾರ್ಡ್ ಪರಿಶೀಲನೆ ಅಷ್ಟೇ ಅಲ್ಲ, ಅಲ್ಲಿರುವಂಥ ಸ್ಥಳೀಯರಲ್ಲಿರುವಂಥವ್ರನ್ನು ಕೇಳ್ತಾರೆ. ಅಲ್ಲಿ MLCಗಳು ಇರ್ತಾರಲ್ಲ, ನೋಡಿದಂಥವ್ರನ್ನು ಕೂಡ ಯಾರಾದರೂ ಸಾಕ್ಷಿಗಳಿದ್ದಾರಾ ಅದಕ್ಕೆ ಅಂತ ಹೇಳಿ.